ಬೆಂಗಳೂರಿನ ಜಗಜೀವನ ರಾಮ್ ನಗರದ VS ಗಾರ್ಡನ್ ಬಳಿ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ನಿನ್ನೆ ರಾತ್ರಿ ಕಲ್ಲು ತೂರಾಟವನ್ನು ಮಾಡಲಾಯಿತು. ಮಾಲಾಧಾರಿಗಳು ಅವ್ರ ಪಾಡಿಗೆ ಅವ್ರ ಮೆರವಣಿಗೆಯಲ್ಲಿ ಹೋಗ್ತಾ ಇದ್ದರು. ತೇರನ್ನೇನೋ ಎಳ್ಕೊಂಡೋ ಮಾಡಿಕೊಂಡು ಆ ವೇಳೆ ಸುಮಾರು 8:30ರಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಸೇರಿದ 3, 4, 6, 8, 10 ಎಷ್ಟೋ ಜನ ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಜಾತಿ ಧರ್ಮ ಭಾಷೆ ಅನ್ಕೊಂಡು ಹೊಡೆದಾಡಿ ಸಾಯ್ತಾ ಇರ್ತಾರೆ ನನ್ನ ಮಕ್ಕಳು. ಮತಿಗೇಡಿಗಳು, ಕಿಡಿಗೇಡಿಗಳು, ಕಂತ್ರಿಗಳು ಕಲ್ಲನ್ನು ಎಸೆದಿದ್ದಾರೆ. ಯಾಕಂದರೆ ಕೈ ಕಡಿತಾ ಇತ್ತು ಅವ್ರಿಗೆ, ಅದಕ್ಕೆ ಅವ್ರು ಎಸ್ತಾರೆ. ಘಟನೆಯಲ್ಲಿ ಕೈನ 4 ಬಾರಿಸಿದ್ರೆ ಮೂತಿ ನೋಡದೆ ದಾರಿಗೆ ಬರ್ತಾರೆ, ಮಾಡಲ್ಲ. ದಟ್ ಇಸ್ ಎ ಪ್ರಾಬ್ಲಮ್. ಯಾರಾದರೂ ಸರಿ ನನ್ನ ಮಕ್ಕಳು ಚಪ್ಪಲಿ ತಗೊಂಡು ಹೊಡಿಬೇಕು. ಈ ಕಡೆ ಮೆರವಣಿಗೆ ಹೋಗುವಾಗ ಅವರೆಷ್ಟು ಸರಿ ಇವ್ರು ಸರಿ 4 ಬಿಟ್ಟರೆ ಹಲ್ಲು ದುರ್ಸೋ ಥರ ಮಾಡಲ್ಲ, ಪಾಠ ಕಲಿಸಲ್ಲ. ಇದೇನಾಗಿದೆ, ರಾಜಕೀಯ ಮಾಡಲ್ಲ ಅಷ್ಟೇ. ಘಟನೆಯಲ್ಲಿ ಒಂದು ಮಗು, ಯುವತಿ, ಮಹಿಳೆಗೆ ಗಾಯ, ಆಸ್ಪತ್ರೆಗೆ ದಾಖಲು. ಜನ ಸೇರಿಕೊಂಡ್ರು ಪೊಲೀಸ್ ಠಾಣೆ ಮುಂದೆ. ಮೊದಲೇ ಅದು ಸ್ವಲ್ಪ ಸೆನ್ಸಿಟಿವ್ ಪ್ರದೇಶ. ಹಿಂದೂ ಮುಸ್ಲಿಮರನ್ನ ಈ ಕಡೆ ಆ ಕಡೆ ಅಂಟಿ ನಿಂತ್ಕೊಂಡಿದ್ದಾರೆ. ಏನಾದ್ರು ಹೇಳಿದ್ರ? ಇಲ್ಲ ಸರ್, ಇಲ್ಲ. ಯಾರು ಏನು ಹೇಳಲಿಲ್ಲ, ಯಾರು ಏನು ನೋಡ್ಲಿಲ್ಲ, ಯಾರು ಏನು ಮಾಡಲಿಲ್ಲ. ಗಲಾಟೆ ಭಾಗದಲ್ಲಿ ಸಾಮಾನ್ಯವಾಗಿ ಹಿಂದೆ ಎಲ್ಲ ಕಮ್ಯುನಲ್ ರೈಟ್ಸ್ ಒಂದು 2-3 ಸರಿ ನಡೆದಿದೆ. ಇನ್ನೊಂದು ಸರಿ ನಡೆಸಬೇಕು ಅಂತ ಬಹುಶಃ ಯಾರು ಮುಸ್ಲಿಂ ಸಮುದಾಯದಲ್ಲಿ ಆಸೆ ಇರಬೇಕು. ಒಂದಷ್ಟು ರಕ್ತ ನೋಡೋಣ, ಭಾಳ ದಿನ ಆಗಿದೆಯಲ್ಲ ಮಜಾ ನೋಡೋಕ್ಕೆ ಅಂತ. ಕಲ್ಲು ತೂರಿದ ಕಿಡಿಗೇಡಿಗಳ ಬಂಧನಕ್ಕೆ ಜನ ಪ್ರೊಟೆಸ್ಟ್ ಮಾಡಿ ಗಲಾಟೆ ಮಾಡಿದ್ರು. ಎಲ್ಲಾ ಅಪ್ರೆಸರ್ನ ಕರೆದು ರಾಜ್ಯಾದ್ಯಂತ ಇವ್ರನ್ನ ಬಹಿಷ್ಕಾರ ಮಾಡಬೇಕಾಗಿದೆ ನಾವು. ಬಹಿಷ್ಕಾರ ಮಾಡುವಂತೆ. ಈ ಹಿಂದೆನೂ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳ ಮೇಲೆ ವಾಟರ್ ಬಾಟ್ಲ್ ಎಲ್ಲ ಎಸ್ತಿದ್ರು ಆರೋಪ ಇತ್ತು. ಈ ಮಾಲಾಧಾರಿಗಳ ಸಂಘದ ಅಧ್ಯಕ್ಷರು ಯಾರೋ ದೂರು ಕೊಟ್ಟರು ಕಲ್ಲೆಸ್ತಿರುವ ಇದರ ವಿಚಾರದಲ್ಲಿ. ಇದು ಮುಸ್ಲಿಂ ಯುವಕರೇ ಮಾಡಿದ್ದು ಅಂತ. ಸರಿ, ಆ ದೂರಿನ ಆಧಾರದ ಮೇಲೆ 3 ಅಪ್ರಾಪ್ತರನ್ನು ವಶಕ್ಕೆ ಪಡೆದಿದ್ದಾರೆ. ಅಪ್ರಾಪ್ತರನ್ನ ಕಳಿಸ್ಬಿಟ್ರೆ ಭಾಳ ಪ್ರಾಬ್ಲಮ್ ಸಾಲ್ವ್ಡ್ ಅನ್ನೋ ಟೆಕ್ನಾಲಜಿನ ಕಂಡುಹಿಡ್ಕೊಂಡಿದ್ದು ಕಾಶ್ಮೀರದಲ್ಲಿ. ಆ ಟೆಕ್ನಾಲಜಿನ ಇಲ್ಲಿ ಯಾವನೋ ಒಬ್ಬ ಕಚಡ ಇಂಪ್ಲಿಮೆಂಟ್ ಮಾಡ್ತಿರ್ಬೇಕು. ಆ ಕಚಡನ ಎಳ್ಕೊಂಬಂದು ಬುರುಡಕ್ಕೆ ಎತ್ಬಿಡ್ಬೇಕು, ಅವನಿಗೆ ದಾರಿಗೆ ಬರ್ತಾನೆ. ಬಿಟ್ರೇನಾಗತ್ತೆ, ಅಲ್ಲಲ್ಲೇ ತೇಪೆ ಹಾಕಿ ನೀವು ಮತ್ತಾಗತ್ತೆ. ಒಂದು ಮೆರವಣಿಗೆ ಮತ್ತೊಂದು ಕಾರ್ಯಕ್ರಮ ಮಾಡೋದಕ್ಕೆ ಭಯ ಪಡುವಂತಹ ವಾತಾವರಣ ನಿರ್ಮಾಣ ಆಗಿದೆ. ಇದು ಲೋಕಲಿ ಏನೋ ಇನ್ವಾಲ್ವ್ ಆಗಿದೆ. ಪ್ಲಸ್ ಯಾರೋ ಬೇಕು ಅಂತ ಕಿಡಿಗೇಡಿಗಳು ಮಾಡಿರೋ ಕೆಲಸ. ಕಿಡಿಗೇಡಿಗಳಲ್ಲ, ಆ ಭಾಗದಲ್ಲಿ ಈ ಥರದ ಚಟುವಟಿಕೆಗಳು ಮತ್ತು ಈ ಥರದ ಚಟುವಟಿಕೆಗಳನ್ನು ಎನ್ಕರೇಜ್ ಮಾಡೋದು ಅಥವಾ ಸ್ಲೀಪರ್ ಸೆಲ್ಗಳಿಗೆ ಭಾಳ ಅದ್ಭುತವಾದ ಲೊಕೇಶನ್ ಅದು. ಮನೆಗೆ ಹಬ್ಬ ಆದ್ರೆ ಅವ್ರು ಬರ್ತಾರೆ, ಅವ್ರದ್ದು ಮನೆಗೆ ಹಬ್ಬ ಆದ್ರೆ ನಾವು ಹೋಗ್ತಾರೆ. ಫ್ಯಾಮಿಲಿ ಫ್ರೆಂಡ್ಸ್, ಇಬ್ರು ಫ್ಯಾಮಿಲಿ ಫ್ರೆಂಡ್ಸ್ ಆದ್ರೂ ಹೊರಾಡ್ತಾ ಇದ್ದೀರಾ, ಸಾಯ್ತಾ ಇದ್ದೀರಾ ಅಲ್ಲ. ಹಾಗಾಗಿ ಅಲ್ಲಿ ಯಾರೋ ಸೇರಿದ್ದಾರೆ. ಅವರು ಇದನ್ನು ಒಂದು ಟೆಸ್ಟ್ ಕೇಸ್ ಆಗು ಟ್ರೈ ಮಾಡ್ತಿರ್ಬೋದು, ಅಥವಾ ಪ್ರೊವೋಕ್ ಮಾಡೋಕ್ಕೂ ಟ್ರೈ ಮಾಡ್ತಿರ್ಬೋದು. ಇಟ್ ಕುಡ್ ಬಿ ಎನಿಥಿಂಗ್. ಮುಸ್ಲಿಮರು ಅಂದ ಕೂಡಲೇ ಅವರು ಕಾಂಗ್ರೆಸ್ ಬೆಂಬಲಿತ ಮುಸ್ಲಿಮರಾಗಬೇಕು ಅಂತೇನಿಲ್ಲ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಮುಸ್ಲಿಮರಲ್ಲಿ ಒಂದು ಅಲ್ಟ್ರಾ ಮುಸ್ಲಿಂ ವರ್ಗ ಈಗ ಬಂದಿದೆ. ಅದರ ಒಳಗಡೆ ಅತ್ಯಂತ ಓದಿದವರು, ವಿದ್ಯಾವಂತರು ಇವರಿದ್ದಾರೆ. ಈ ಅಲ್ಟ್ರಾ ಮುಸ್ಲಿಂ ಥಾಟು ಏನಿದೆ, ಇವ್ರದ್ದು ಕೆಲಸ ಏನು ಅಂತಂದರೆ ಈ ಅಶಾಂತಿ ಮತ್ತು ಇದನ್ನು ಸೃಷ್ಟಿ ಮಾಡ್ತಾ ಇರೋದು. ಆ ಮೂಲಕ ಅವರು ಸ್ಟ್ರಾಂಗ್ ಆಗ್ತಾ ಹೋಗೋದು ಆಸ್ ಎ ಮುಸ್ಲಿಂ ಆರ್ಗನೈಸೇಷನ್ಸ್. ಮಾತಾಡೋ ಇದೆಲ್ಲ ಸೀಕ್ರೆಟ್ ಮೇಂಟೈನ್ ಮಾಡಕ್ಕೆ. ಅದಕ್ಕೆ ಅಂತಲೇ ಒಂದು 2-3 ಆರ್ಗನೈಸೇಷನ್ ಹುಟ್ಕೊಂಡಂಗಿದೆ ಎಲ್ಲ ಕಡೆ, ದೇಶವ್ಯಾಪಿ ಇದು. ಅಥವಾ ಕೆಲವು ಇತರೆ ದೇಶಗಳಲ್ಲೂ ಕೂಡ. ಇಟ್ ಕುಡ್ ಬಿ ಬಾಂಗ್ಲಾದೇಶ್, ಇಟ್ ಮೇ ಬಿ ಪಾಕಿಸ್ತಾನ್, ಇರಾನ್, ಅಫ್ಘಾನಿಸ್ತಾನ್, ಈ ಥರದ ಭಾಗಗಳಲ್ಲಿ. ಹಾಗಾಗಿ ಇದನ್ನು ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಎತ್ತ ಅನ್ನೋದನ್ನು ವಿ ವಿಲ್ ಹ್ಯಾವ್ ಟು ಸಿ. ನೀವಿಬ್ರು ಜಗಳ ನಿಲ್ಲಿಸಿ ಒಂದಾಗದೇ ಇದ್ರೆ ನಾನು ನಿಮ್ಮ ಪಾಲಿಗೆ ಬಿಡಿಸರಾಗಬೇಕಾಗುತ್ತೆ. ಇದರ್ ಮಜಾ ತಗೊಳಕ್ಕೆ ಮಾಡಿದ್ದಾರೆ, ಪ್ಯೂರ್ ಇಲ್ಲ ಮಕ್ಕಳೇ ಮಾಡಿರೋದಾದರೆ ಅವು ದೊಡ್ಡವ್ರಗಳ ಮಾತು ಮತ್ತು ಆ್ಯಕ್ಷನ್ಸನ್ನು ನೋಡಿ ಕಲ್ತಿರೋದು. ಕಂತ್ರಿ ಬುದ್ಧಿನ, ಕಚಡ ಬುದ್ಧಿಯ ಮಕ್ಕಳುಗಳು. ಇಲ್ಲ ಈ ಥರದ್ದು ಪ್ಲಾನ್ಡ್ ಆಗಿ ಟೆಸ್ಟ್ ಮಾಡಿ ನೋಡೋಣ ಹೇಗಾಗಿರುತ್ತೆ ಇದು ಅಂತ ಯಾರು ಮಾಡಿಸಿರ್ಬೇಕು. ನಿಮ್ಗೆ ಯಾವ ಗುರಿನೂ ಇಲ್ವೇ, ಅದಕ್ಕೆ ಒಬ್ಬರೊಬ್ಬರು ಹೊರಾಡ್ಕೊಂಡು ಸಾಯ್ತೀರ. ಇದು ಬಿಟ್ಟರೆ ಬೇರೆ ದಾರಿ ಇಲ್ಲ. ಬಟ್ ಇದು ಆಬ್ವಿಯಸ್ಲಿ ಇಲ್ಲಿ ಆಗಬೇಕಾದ್ದೇ, ಯಾಕಂದರೆ ಆ ಜಾಗನೇ ಅಂಥದ್ದು. ನನಗೆ ಆಶ್ಚರ್ಯ ಆಗಿರೋದು ಇದರಲ್ಲಿ ಒಂದೇ ಒಂದು ಏನು ಅಂದರೆ, ಟಕ್ಕಂತ ಪೊಲೀಸ್ನವ್ರು ಹೋಗಿದ್ದೀರಿ, ಸ್ಪಾಟಲ್ಲಿ ಕ್ರಮ ತೊಗೊಂಡ್ಬಿಟ್ಟಿದ್ದೀರಿ, ಅದೇನೋ ಮಾರ್ಚ್ ಮಾರ್ಚ್ ಮಾಡಿದ್ದೀರಿ, ಕಂಟ್ರೋಲಿಗೆ ತೊಗೊಂಡಿದ್ದೀರಿ ಸಿಚುಯೇಷನ್.
ಒಳ್ಳೆ ಕೆಲಸ ಮಾಡಿದೆ ಬಟ್ ಐ ಆಮ್ ಸರ್ಪ್ರೈಸ್ ಜಯನಗರ ಪೊಲೀಸ್ ಠಾಣೆನವರು ಇಂಥದ್ದೊಂದು ಪ್ರೊಸೆಷನ್ನು ಈ ಥರದ ಒಳ್ಳೆ ಪರಿಸ್ಥಿತಿ ಇಲ್ಲ ಇವಾಗ ಎಲ್ಲೋ ಎಲ್ಲ ಕಡೆ ಈ ಥರದ ಪ್ರೊಸೆಷನ್ಗಳೆಲ್ಲ ಬಂದಾಗ ಅದಕ್ಕೊಂದು ಬೇಸಿಕ್ ಬಂದೋಬಸ್ತ್ ಹಾಕಬೇಕಾಗಿತ್ತು ಅನ್ನೋ ಕಾಮನ್ ಸೆನ್ಸ್ ಯಾಕೆ ಮರ್ತು ಬಿಟ್ರು ಅಂತ ನನಗೆ ಅರ್ಥವಾಗ್ತಿಲ್ಲ. ಅದಕ್ಕೆ ನಾನು ಹೇಳ್ದಂಗೆ ಕೇಳಬೇಕು. ಏನ್ ಮಾಡ್ಬೇಕಪ್ಪ? ಇಲ್ಲ, ತಡ್ಕೊಳಕ್ಕಾಗ್ತಾ ಇಲ್ಲ ಅಂತ ಏನು ಮಾಡಕ್ಕೆ ಹೊರಟಿದ್ದೀರಿ ಕರ್ನಾಟಕ ಅಂತ ನಂಗೆ ಅರ್ಥವಾಗ್ತಿಲ್ಲ ಪೊಲೀಸ್ನವರು. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಐ ಆಮ್ ಟೆಲಿಂಗ್ ಯು, ನೀವು ನಿಮ್ಮ ಮಕ್ಕಳಿಗೆ ದಯವಿಟ್ಟು ಅದೆಲ್ಲ ಕೊಡಿಸ್ಬಿಡಿ ಅಂತ ನಾನು ಕೇಳೋದು. ಅಧಿಕೃತ ಮಾಡಿಕೊಟ್ಬಿಡಿ ನಿಮ್ಮ ಮಕ್ಕಳಿಗೆ. ಹಾಂ, ನಿಮ್ಮ ಮಕ್ಕಳಿಗೆ ಕೊಡಿಸಿ, ನಿಮ್ಮ ಮಕ್ಕಳು ನೆಗೆದು ಬಿದ್ದು ಸಾಯಿಲಿ, ನಮಗೇನು ಹೋಗ್ಬೇಕು ಅಂತ ಅನ್ಬೋದು ನಾವು ಬೇಕಾದ್ರೆ. ಥೂತು, ಭಾಳ ವರ್ಸ್ಟ್ ಆಗೋಗಿದ್ದೀರಿ. ಯಾಕೋ ಈ ಕಾಕಿಗೆ ಗೌರವನೇ ಇಲ್ದಂಗೆ ಹೋಗ್ತಾ ಇದೆ ಡಿಪಾರ್ಟ್ಮೆಂಟ್ನಲ್ಲಿ. ಎಸ್, ಬಳ್ಳಾರಿ ಬ್ಯಾನರ್ನಲ್ಲಿ ಈಗ ಗಲಾಟೆ ಜಾಸ್ತಿ ಅಂತೆ, ರಾಜಕೀಯ ಅಂತೆ. ಆ ರಾಜಕೀಯ ಅಂತೆ ಏನು ಬಂತು ಮಣ್ಣು. 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ. ಏನಕ್ಕೆ ಗೊತ್ತಿಲ್ಲ. ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅದನ್ನು ಹೇಳ್ತಾರೆ. 2ನೇ ಬಾರಿ ಯಾಕೆ ಮಾಡಕ್ಕೆ ಹೋದ್ರು? ಐ ಹ್ಯಾವ್ ನೋ ಐಡಿಯಾ. ಏನಕ್ಕೆ ಮಾಡಕ್ಕೆ ಹೋದ್ರು? ಇಲ್ಲ, ಎಜುಕೇಶನ್ ಇಲ್ಲ, ಕಾಬ ಇಲ್ಲ, ಕಾಬಲ್ ಚರ್ಚ್ ಇಲ್ಲ. ಏನೋ ಜನಾರ್ದನ್ ರೆಡ್ಡಿ ಸಿಗಾಕ್ಸಕ್ ಮಾಡಿದ್ದಾರೆ ಅಂತೆಲ್ಲ ಅವ್ರದ್ದು ವಾದ. ಸತೀಶ್ ರೆಡ್ಡಿ ಗನ್ಮೆನ್ನಿಂದ ರಾಜಶೇಖರ್ ಸತ್ತಿರ್ಬೋದು ಅಂತ CM ಹೇಳಿದ್ಮೇಲೆ ಅವ್ನು ಬಂಧನ ಯಾಕೆ ಮಾಡಿಲ್ಲ ಅಂತ ರಾಮುಲುನು ಅದನ್ನೇ ಹೇಳ್ತಾರೆ. ರಾಜಶೇಖರ್ ದೇಹ ಹಾಕಿರೋದು ಭರತ್ ರೆಡ್ಡಿ ಗನ್ಮೆನ್ ಬುಲೆಟು. ಭರತ್ ರೆಡ್ಡಿ ಹೆಸರನ್ನು ಹಾಕಿ ಬಂಧಿಸಬೇಕು ಚಾರ್ಜ್ ಶೀಟಲ್ಲಿ. ಮೊದಲು ಗುಂಡು ಹೊಡೆದಿದ್ದೇ ಇಲ್ಲ ಅನ್ನೋ ಥರ ಮಾಡೋಕ್ಕೆ ಹೊರಟಿದ್ರು ಅಂತ ಇವರ ಒಬ್ಬರೊಬ್ಬರ ವಾದಗಳು. ಏನ್ಲ ಶಿಷ್ಯ, ಬೆಳಿಗ್ಗೆನೆ ತಲೆಗುಳ ಬಿಡ್ತಾ ಇದೆಯಲ್ಲೋ? ಡೌಟ್ಸ್ ಬಂದು ಅಬ್ಜೆಕ್ಷನ್ಸು ಸೀರಿಯಸ್ ಆಗಿ ಪ್ರಾಬಬಲಿ ಡಿಸೀಸ್ ಸೈಡಿಂದ ಇವಾಗ ಬಂದಿದ್ರೆ ಮಾಡ್ಬೋದು. ಇವರೇ ಯಾಕೆ ಮಾಡಕ್ಕೆ ಹೋದ್ರು ಅಂತ ನನಗೂ ಐಡಿಯಾ ಇಲ್ಲ. ಇದು ಸೆಕೆಂಡ್ ಟೈಮನ್ನು ಅಂದ್ರೆ ಬುಲೆಟ್ ಎತ್ತಾಗಿದೆ, ಹಾಗೆ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡಿದ್ರು. ಇರ್ಬೋದೇನೋ, ಬಟ್ ಅದನ್ನ ಮುಗಿಸ್ಬೋದಿತ್ತು ಹಾಗೆ. ಹಾಗಾದ್ರೆ ಆಫೀಸರ್ಸ್ಗಳು ಬದ್ಧತೆ ತೋರಿಸಿದಾರೆ ಇಲ್ಲಿ ಅನ್ನೋದು ರಾಮುಲು ಅವರ ಆರೋಪ. ಸುಳ್ಳು, ಶುದ್ಧ ಸುಳ್ಳು. ತೋರಿಸಿಲ್ಲ ಅಂತ ತೋರಿಸಿದ್ದಾರೆ, ಆ ಕಾರಣಕ್ಕೆ 2ನೇ ಸರಿ ಅದನ್ನ ಮಾಡಿದ್ದಾರೆ ಅಂತ. ಪಾಸಿಬಲ್. ದೆನ್ ಕಂಗ್ರ್ಯಾಚುಲೇಟ್ ದ ಪೊಲೀಸ್. ಹಂಗಾರೆ ಅವಾಗ CBI ಹಾಕ್ಬೇಕು, ಅದೇ ಆಫೀಸರ್ಸ್ ಇನ್ವೆಸ್ಟಿಗೇಟ್ ಮಾಡ್ಲಿ ಬಿಡಿ. ಹೌದಾ, ಯಾಕೆ ಬೇಕು ಅವ್ರು ನಿಮ್ಗೆ? ಹಂಗಾರೆ ಅದೇ ನಿಜ. ಆದ್ರೆ ನ್ಯಾಯಮೂರ್ತಿಗಳು ಮಾಡಿ ಪಾಯಿಂಟ್ ಅದಲ್ಲ. ಪಾಯಿಂಟ್ ಇಲ್ಲಿ ನಂಬರ್ 1 ಅವತ್ತೇ ಆ ಪ್ಯಾಟ ಇದು ಕಟ್ಕೊಂಡಿರೋ ಗಿರಾಕಿ ನಾನು ಬಂದಾಗ ಹೇಳಿದೆ, ಟೇಕ್ ದೇಮ್ ಇಂಟು ಕಸ್ಟಡಿ, ಎಲ್ಲಾರನ್ನೂ ಬಿಡಬೇಡಿ, ಎಲ್ಲಾರನ್ನೂ ತಪ್ಪಿಸ್ಕೊಂಡ್ಬಿಟ್ರೆ ಏನು ಅಂತ. ರಾಜ್ಯ ಸರ್ಕಾರ ಈ ಸಂದರ್ಭ ಬಳಸ್ಕೊಂಡು ಒಂದು ಕಠಿಣವಾಗಿ ಒಂದು SOPನೋ ಆರ್ಡರ್ನೋ ಮಾಡಿ ಯಾರ್ಯಾರು ಪ್ರೈವೇಟ್ ಖಾಸಗಿಯನ್ನ ಈ ರೀತಿ ಲೈಸೆನ್ಸ್ಡ್ ಆರ್ಮನ್ನು ಇಟ್ಕೊಂಡಿರೋರ್ನ ಇಟ್ಕೋಬಹುದು. ಏನ್ ಹೇಳ್ತಾ ಇದ್ಯಾ? ಹೌದು ಸರ್. ಇಟ್ಕೊಳ್ಳೋಕೆ ಮೊದಲು ಏನಾದ್ರು ಒಂದು ಪರ್ಮಿಷನ್ ಬೇಕಾ? ಪರ್ಮಿಷನ್ ಜೊತೆಗೆ ಆ ಇಟ್ಕೊಳ್ಳೋರ್ದು ಬ್ಯಾಕ್ಗ್ರೌಂಡ್ ಚೆಕ್ ಅನ್ನು ಮಾಡೋರು ಯಾರು? ಹೌ ಡು ಯು ನೋ ಇವನು ಯಾವನಿವನು ಅಂತ? ಇವನು ಎಲ್ಲಿಂದ ಬಂದನೋ, ಅವ್ನು ಯಾವನೋ, ಅವ್ನ ಬ್ಯಾಕ್ಗ್ರೌಂಡ್ ಏನೋ ಅವನದ್ದು? ಅವ್ನು ಯಾರ್ದೋ ಮೇಲೆ ಗುಂಡು ಹೊಡೆದ್ಬಿಟ್ರೆ ಲೈಸೆನ್ಸ್ ಇದೆ ಅಂದ್ಬಿಟ್ಟು ನಾಳೆ ಜವಾಬ್ದಾರಿ ಯಾರಾಗಬೇಕು? ನೋ, ಅವ್ನು ಹಿ ಈಸ್ ಕ್ಯಾರಿಂಗ್ ಎ ಲೈವ್ ಆರ್ಮ್ ಅನ್ನು ಅವನು ಪಬ್ಲಿಕ್ಲಿ. ಏನ್ ತಿಳ್ಕೊಂಡಿದ್ಯಾ? ಈ ಮಾತಾ ಮೊದಲೇ ಹೇಳ್ಬೇಕಾಗಿತ್ತು. ಹೌದು, ಅವನು. ಹಾಗಾಗಿ ಯು ಹ್ಯಾವ್ ಟು ಗೆಟ್ ಇನ್ ಟು ದಿಸ್. ನಂಬರ್ 1. ನಂಬರ್ 2, ಆ ಜಾಗಕ್ಕೆ ಆ ಸತೀಶ್ ರೆಡ್ಡಿ ಎಂಬ ಘನತೆವೆತ್ತ ವ್ಯಕ್ತಿ ಅವನು ಅವತ್ತು ಬೆಂಗಳೂರಿಗೆ ಕರ್ಕೊಂಬಂದಿರೋದೇ ಬೋಗಸ್ಸು ನನ್ನ ಪ್ರಕಾರದಲ್ಲಿ. ನನ್ನ ಪ್ರಕಾರ ಅವನಿಗೆ ಭಾಳ ದೊಡ್ಡ ಗಾಯ ಏನೋ ಆದಂಗಿಲ್ಲ ಅವನಿಗೆ. ಅವನು ಅಲ್ಲಿಂದ ತಪ್ಸಕ್ಕೆ ಎತ್ಕೊಂಬಂದಂಗಿದೆ ಈ ಕಡೆಗೆ. ಇಟ್ಸ್ ಎ ಟಿಪಿಕಲ್ ಗೇಮ್ ಅದು. ವೈ ಡಿಡ್ ಈ ಗೋ ಟು ದಟ್ ಪ್ಲೇಸ್? ಅವ್ನಿಗೇನು ಸಂಬಂಧ ಆ ಜಾಗದಲ್ಲಿ? ಅವ್ನು ಬ್ಯಾನರ್ ಕಟ್ಟೋ ಗಿರಾಕಿನ ಅವನು? ವಾಟ್ ಸಾರ್ಟ್ ಆಫ್ ಎ ಇಡಿಯಟ್ ಲೀಡರ್ ಹಿ ಈಸ್? ಅವನು ಯಾವನು MLA ಅಂತೆ ಲೋಕಲ್ಲು. ನೀನು ಸ್ಟಿಲ್ ಯಂಗ್, ಫಸ್ಟ್ ಟೈಮರು. ನಿಂಗೆ ಎಂಥ ಕೊಬ್ಬಿರಬೇಕು ಆ ಜಾಗಕ್ಕೆ ಹೋಗೋಕೆ ಒಬ್ಬ MLA ಆಗ ಹತ್ರ ಗಲಾಟೆ ಮಾಡೋಕ್ಕೆ? ಏನು ನಾನ್ಸೆನ್ಸ್ಗಳಿವೆಲ್ಲ. ಇದನ್ನೋಗಿ DK ಪ್ರೊಟೆಕ್ಟ್ ಮಾಡ್ತೀನಿ ಅಂತೀರಿ. ನಿಮ್ಗೆ ನಿಧಾನವಾಗಿ ಒಂದು ಇಮೇಜ್ ಬಿಲ್ಡ್ ಆಗುತ್ತೆ. DK ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗಕ್ಕೆ ಹೊರಟಿದ್ದೀರಿ. ನಿಂಗೆ ಮರ್ಯಾದೆ ಕೊಟ್ಟಷ್ಟು ಗಾಂಚಲಿ ಜಾಸ್ತಿ ಆಗ್ಬಿಡ್ತು ನೋಡು. ಬಹಳ ಡೇಂಜರಸ್ ಇಮೇಜ್ ಅದು. ಬರೀ ಕಳ್ಳರು, ಕಚಡಗಳು, ದರೋಡೆಕೋರರು, ರೌಡಿಗಳು, ಇವ್ರನ್ನ ಪ್ರೊಟೆಕ್ಟ್ ಮಾಡೋದೇ DK ಶಿವಕುಮಾರ್ ಕೆಲಸ ಅನ್ನೋ ಇಮೇಜ್ ಬಿಲ್ಡ್ ಆಗ್ಬಿಡುತ್ತೆ ಮೇಲೆ. ಇಟ್ಸ್ ಎ ವೆರಿ ಬ್ಯಾಡ್ ಇಮೇಜ್. ಯು ಶುಡ್ ಬಿ ವೆರಿ ಕೇರ್ಫುಲ್. ಬಾಯಿಗೆ ಬಂದಂಗೆ ಹೇಳ್ಬಿಡೋದಲ್ಲ DK. ನಾನು ಪೊಲಿಟಿಕಲಿ ನನ್ನ ಇಷ್ಟ ಬಂತ ಈ ಕ್ಯಾಪ್ ತೆಗಿತೀನಿ, ಆ ಕ್ಯಾಪ್ ತೆಗಿತೀನಿ ಅನ್ಕೊಂಡು. ವಾಟ್ ಸಾರ್ಟ್ ಆಫ್ ಎ ಫೆಲೋ ಯು ಆರ್? ಯಾಕೆ ಬೋಟ್ ಬಿಚ್ಕೊಂಡು ಹೊಡಿಲಿ ಅಂತನಾ? ಇದೆಲ್ಲ ಬೇಡ. ಯಾವನ್ ನನಗಿದ್ರ ಒಂಥರ